ಬಿತ್ರಿ ಲೇ ಬಿತ್ರಿ ಹಾರಿ ಎತ್ತಿ ಕರೆದ್ರೇನ್ರಿ? ಓ ನಿನ್ನ ಕರೆದಿದ್ ಮತ್ತ ಊರನ್ ಮಂದಿನ ಕರೆದಿನ ಅನ್ಕೊಂಡೇನ? ಊರಾಗ ಹೋಗೋ ಮರೆ ಅಂತಂದು ಮನೆ ಹೋಗಿಸ್ದಂಗ ಆಗೈತೆ ನಮ್ಮ ಬಾಳೆ. ಹೇಳಿದ್ದು ಕೇಳಲ್ಲ, ಕೇಳಿದ್ದನ್ನ ಮಾಡಲ್ಲ. ಹಂಗೆ ಕಂತೀರಿ ಎತ್ತಿ, ಹೇಳ್ರಿ ಏನ್ ಕೆಲಸ ಅಂತ ಮಾಡ್ಕೊಡ್ತೀನ್ರಿ ಎತ್ತಿ. ಅದು ಏನು ಕೆಲಸ ಮಾಡ್ತೀಯ, ಅದು ಏನಂತ ಎತ್ತು ಬಿಟ್ಟವ್ರು ನಿಮ್ಮ ಮನ್ಯಾಗ? ಆ ಬಂದಾಗಿಂದ ಈ ಮನೆ ಕಾಲಿಟ್ಟಾಗಿಂದ ಒಂದು ನೆಟ್ಟ ಕೆಲಸನೇ ಬರಲ್ಲ ನಿನಗೆ. ಆದ್ರೂ ಏನು ನಾನು ಸಂಭಾಳಿಸ್ಕೊಂಡು ಹೋಗ್ತಾ ಇದೀನಿ. ನನ್ನಂತ ಅತ್ತೆ ಸಿಗ್ಬೇಕಾದ್ರೆ ನೀನು ಪುಣ್ಯ ಮಾಡಿರ್ಬೇಕು. ಹೌದೌದು, ಬಹಳ ಪುಣ್ಯ ಮಾಡ್ಬಿಡ್ತೀನಿ ಇಂಥ ಅತ್ತೆ ಸಿಗಕ್ಕೆ. ಇದನ್ನ ಬೇರೆ ನಾನು ಕೇಳಬೇಕು. ಏನಾದ್ರೂ ಅನ್ಕೊಳಕತ್ತೆ ಹೆಂಗ ಬಾಯ್ ಬಿಟ್ಟು ಹೇಳೋದನ್ನ? ಹ್ಞೂನ್ರಿ ಅತ್ತಿ, ನನಗೆ ದೇವ್ರಂತ ಅತ್ತೆ ಸಿಕ್ಕಿದ್ದಾರೆ. ಇಂಥ ಅತ್ತೆ ಇನ್ಯಾರಿಗೂ ಸಿಗೋದು ಬೇಡಪ್ಪ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೆ ಅತ್ತೆ. ನೀನೇನೋ ಪ್ರಾರ್ಥನೆಗಿರ್ತ ಏನು ಮಾಡೋದು ಬೇಕಾಗಿಲ್ಲ ದೇವರಲ್ಲಿ. ಭಗವಂತ ನನ್ನ ನಾಳೆ ಒಳ್ಳೆ ರೀತಿಯಲ್ಲಿ ಇಟ್ಬಿಟ್ಟಿದ್ದಾನೆ. ನಿನ್ನಂತ ಸೊಸೆ ಬೇರೆ ತಂದು ಗಂಟೆ ಹಾಕ್ಬಿಟ್ಟಿದ್ದಾನಲ್ಲ, ಅದೇ ಸ್ವಲ್ಪ ತಲೆನೋವು ಆಗ್ಬಿಟ್ಟೈತೆ ನೋಡ. ಇನ್ನೆಲ್ಲ ಆರಾಮಾಗಿ ಇದ್ದೀನಿ ನಾನು. ನೀನೇನು ಪ್ರಾರ್ಥನೆ ಮಾಡೋದೇ ಬೇಕಾಗಿಲ್ಲ. ದೇವ್ರನ್ನ ಏನು ಕೊಡಬೇಕು ಏನು ಕೊಡಬಾರ್ದು ಎಲ್ಲ ಡಿಸೈಡ್ ಮಾಡ್ಬಿಟ್ಟಿದ್ದೆ ನಾನು. ಆಯ್ತಾ? ನೀನೇನು ಕೆಲಸ ಮಾಡಬೇಕು ನಾನು ಹೇಳಿದ್ದನ್ನ ಅಷ್ಟು ಮಾಡ್ಕೊಂಡು ಹೋಗಿ ಸಾಕು. ಆಯ್ತು ರೀ ಅತ್ತಿ, ಏನು ಮಾಡ್ಬೇಕು ಹೇಳ್ರಿ ಅತ್ತಿ? ಹೋಗಿ ಒಂದು ಕಪ್ ಟೀ ಮಾಡ್ಕೊಂಬ. ಅದು ಚೆನ್ನಾಗಿ ಕುದಿಸು ಆಯ್ತಾ? ಚೆನ್ನಾಗಿ ಹಾಲು ಹಾಕಿ ಸಕ್ಕರೆ ಪುಡಿ ಹಾಕಿ ಟೀ ಪುಡಿ ಹಾಕಿ ಚೆನ್ನಾಗಿ ಕುದಿಸು ಸ್ವಲ್ಪ. ಇಲ್ಲಾಂದ್ರೆ ಹಂಗೆ ಸೋಸ್ಬಿಡ್ಬೇಡ. ಇಲ್ಲ ಅಂದರೆ ಅದು ಚೆನ್ನಾಗಾಗಲ್ಲ. ಚೆನ್ನಾಗಿ ಕುದಿಸ್ಬಿಟ್ಟು ತೊಗೊಂಡು ಬಾ, ಕುಡಿತೀನಿ ಸ್ವಲ್ಪ. ತಲೆನೋವು ಜಾಸ್ತಿ ಆಗಿದೆ ನಿನ್ನ ಹತ್ರ ಮಾತಾಡಿ ಮಾತಾಡಿ. ಹತ್ತಿರಿ ಸಕ್ಕರೆ ಪುಡಿ ಇಲ್ರಿ ಅತ್ತಿ. ಏನು ನಾನು ಟೀ ಕೇಳಿದಾಗ ಸಕ್ಕರೆ ಪುಡಿ ತಲೆಕ್ಕಿತ್ತೇನು? ನಾನು ಇನ್ನೇನೆ ಹೇಳಿದ್ನೇ ರೀ ಅತ್ತಿ ನಿಮಗೆ, ಬರೋ ಮುಂದೆ ಸಕ್ಕರೆ ಪುಡಿ ತೊಗೊಂಬರ್ರಿ, ಹೊರಗೆ ಹೋಗಿರಲ್ರಿ ಅತ್ತಿ ಅಂತ. ನೀವು ತಂದಿಲ್ರಿ ಅತ್ತಿ, ನಾ ಏನು ಮಾಡಲಿ ರೀ ಅತ್ತಿ? ನಾನು ನೆನಪಾಗಿಲ್ಲ ಅಂದ್ರೆ ನೀನು ನೆನಪು ಮಾಡ್ಬೇಕಾ? ನಾನು 108 ಕೆಲಸ ಇರ್ತಾವೆ. ಬರೀ ನಿಂದೊಂದು ಸಕ್ಕರೆ ಪುಡಿ ಕತ್ತಿ ಕೇಳ್ಕೊಂಡು ಕುಂದ್ರಲ್ಲ ನಾನು. ನೀನು ನೆನಪು ಮಾಡಿದ್ರೆ ನಾನು ತೊಗೊಂಬರ್ತಿದ್ದೆ ಇನ್ನೊಂದ್ಸತಿ. ಏನು ಇನ್ನೊಂದ್ಸತಿ ನೆನಪು ಮಾಡ್ಬೇಡ ಅಂತ ಏನಾರ ಹೇಳಿದ್ದೆ ನಾನು ನಿನಗೆ? ಇಲ್ಲೋದಿಲ್ಲ ಮತ್ತೆ ನೆನಪು ಮಾಡ್ಬೇಕಾಗಿತ್ತು, ತೊಗೊಂಬರ್ತಿದ್ದೆ ಬರೋ ಮುಂದೆ. ನಾನು ಒಂದ್ಸತಿ ಹೇಳಿದೆ ರೀ ಅತ್ತಿ ನೀವು ತೊಗೊಂಬರ್ತೀರಿ ಅಂತೇಳಿ. ಮತ್ತೆ ನೀವು ಹೇಳಿದ್ರೆ ಸಿಟ್ಟಕ್ಕಿರಿ ಅಂತೇಳಿ ನಾನು ಏನು ಹೇಳಕ್ಕೆ ಹೋಗ್ಲಿಲ್ರಿ ಅತ್ತಿ. ಏನಾರ ಕೇಳಿದ್ರೆ ಒಂದು ಹೇಳ್ತೀನಿ ನೋಡು ಪಟ್ಟರಂಗೆ, ಸಿಟ್ಟಾಕಿನಿ 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 ಅಂತಂದು. ನನಗೆ ಮೊದ್ಲ ಸಿಟ್ಟು ಬರಂಗಿಲ್ಲ, ಸಿಟ್ಟು ಬರಂಗೆ ಮಾಡೋದ ನೀವು. ಅದಕ್ಕೆ ನನಗೆ ಸಿಟ್ಟು ಬರ್ತೈತಿ. ಸಿಟ್ಟು ಬಂದ್ಮೇಲೆ ತಾಳ್ಮೆ ತಗೋ ಅಂದ್ರೆ ತಾಳ್ಮೆ ಇದ್ದಿದ್ರೆ ಸಿಟ್ಟು ಯಾಕೆ ಬರ್ತಿತ್ತು ಹೇಳ? ನನಗೆ ಬರ್ತಿದ್ದಿಲ್ಲ. ಹೌದೌದ್ರಿ ಅತ್ತಿ, ನಿಮಗೆ ತಾಳ್ಮೆ ಇದ್ದಿದ್ರೆ ಸಿಟ್ಟ ಬರ್ತಿದ್ದಿಲ್ರಿ ಅತ್ತಿ. ಅದೆಲ್ಲ ಕತೆ ಬಿಡು, ನನಗೆ ಏನಾರ ಮಾಡು ಟೀ ಮಾಡಾಕ. ಇಲ್ಲಾಂದ್ರೆ ನೀನು ಮುಂಜಾನೆ ಸಂಜೆ ಮಟ್ಟ ರಾತ್ರಿನ ಬಿಡಿಸ್ಬಿಡ್ತೀನಿ ನೋಡೋಣ. ಅತ್ತಿ ಎಲ್ಲಿಂದ ಮಾಡ್ಲಿ ರೀ? ಸಕ್ಕರೆ ಪುಡಿ ತಂದು ಕೊಡ್ರಿ ಅತ್ತಿ, ನಾ ಮಾಡ್ತೀನಿ. ನನಗೇನು ಮಾಡೋಕ್ಕೇನು ತೊಂದರೆ ಇಲ್ಲ. ನಾ ಈಗೇನು ಬಜಾರ್ಗೆ ಹೋಗ್ಬೇಕಾರ? ನನಗೊಂದು ಕಪ್ ಟೀ ಸಲ ನಾನು ಬಜಾರ್ಗೆ ಹೋಗ್ಬೇಕು. ಹೋಗಲ್ಲಿ ಪಕ್ಕದ ಮನೆಗೆ ಇಸ್ಕೊಂಬಂದು ಮಾಡಲ್ಲ. ಅತ್ತಿರಿ ನಾವು ಬೆಳಗ್ಗಿಂದ ಟೀನ ಕುಡ್ದಿಲ್ರಿ ಅತ್ತಿ. ತಮಗೆ ಬೇಕು ಟೀ, ನಮಗಿಂತ ಮುಂಚೆ ನಿನಗೆ ಬೇಕು. ಚೆನ್ನಾಗಿ ವರದಕ್ಷಿಣೆ ತಂದಿದ್ರೆ ಟೀನು ಹಾಲು ಎಲ್ಲ ಕುಡಿಸಿದ್ನವ. ಏನು ತಂದಿಲ್ಲ ನೀನು. ಎಲ್ಲ ನಮ್ದು ನಿಮ್ಮಪ್ಪ ನಿಮ್ಮವ್ವ 18 ವರ್ಷಕ್ಕೆ ಬೇಯಿಸಿ ಬೆಳೆಸ್ಬಿಡ್ತಾರೆ. ಚೆನ್ನಾಗಿ ಬೆಳೆಸ್ಬಿಟ್ಟು ಮದುವೆ ಮಾಡ್ಕೊಟ್ಬಿಡ್ತಾರೆ. ಕೊಟ್ಟ ಮೇಲೆ ಮುಗೀತು, ಆಯ್ತು. ಇನ್ನು ಉಳ್ಕಿದ ಜವಾಬ್ದಾರಿ ಎಲ್ಲ ನಿಂದ ನಮ್ಮ ಮೇಲೆನೇ ಬೀಳ್ತದ. ಹತ್ತಿರಿ ನಾ ಅದಕ್ಕೆ ಮದುವೆ ಬ್ಯಾಡ ಅಂದರಿ ನಮ್ಮ ಅಪ್ಪಗ ನಮ್ಮ ಅವ್ಗ. ಅದಕ್ಕೆ ನಾನು ಮಾಡ್ಕೊಳಂಗಿಲ್ಲ ಅಂತ ಕೂತಿದ್ದೆ. ಆದ್ರೆ ನೀವ ಬಿಡ್ಲಿಲ್ಲಲ್ರಿ. ಮತ್ತೆ ಏನದಾಗಲಿ ಮದುವೆ ಮಾಡ್ಕೊಂಡ್ಬಿಡ್ತೀವಿ ಅಂತ ಹೇಳಿ ನೀವು ಅವಸರ ಮಾಡಿ ಮದುವೆ ಮಾಡ್ಕೊಂಬಂದಿರಿದ್ದೀರಿ. ನಮ್ಮಪ್ಪ ನಮ್ಮವೇನು ನಾವೇನು ವಜ್ಜಾಗಿರ್ತೀವೇನ್ರಿ? ನಮ್ಮ ಅಪ್ಪಗ ನಮ್ಮ ಅವ್ಗ ಅಷ್ಟೇ ಬೆಳೆಸಿರ್ತಾರಂತ ನಮ್ಮ ಅಪ್ಪ ನಮ್ಮವ್ವ. ಈ ಮನೆ ನೀ ಬರ್ಲಾರ್ದ ಬರೋದಾಗಿತ್ತು ನೋಡು, ಅದಕ್ಕೆ ಬೆನ್ನತ್ತಿದ್ದೆ ನಿಮ್ಮ ಮನೆಗೆ. ಇಂಥ ಅರಮನೆ ಸಿಗ್ಬೇಕಂದ್ರೆ, ನಾನಂತೆ ಅತ್ತಿ ಸಿಗ್ಬೇಕಂದ್ರೆ ಭಾಳ ಪುಣ್ಯ ಮಾಡಿ, 7 ಜನ್ಮದ ಪುಣ್ಯ ಮಾಡಿ ನೀನು. ಸ್ವಲ್ಪ ನೆನಪಿಟ್ಕೋ. ಬೇರೆ ಹತ್ತಿರ ನೋಡು, ನನ್ನ ಬಂದು ನೋಡು, ಗೊತ್ತಾಕೈತಿ ನಿನಗೆ. ಮನೆಯಿಂದ ಹೊರಗೆ ಕಾಲಿಟ್ರಲ್ಲ, ಗೊತ್ತಾಗೈತಿ ನಿನಗೆ. ಏನು ಗೊತ್ತಾಕೈತಿ ನಿನಗೆ? ಸರಿ ಹೋಗೋಗು, ಮನೆಯಿಂದ ನೋಡ್ಕೋಗು. ಬಾಯ್ ತಕೊಂಡು ನಿಂದ್ರೆ ಸಾಕು, ಮುಗೀತು. ಸರಿ ರೀ ಅತ್ತಿ. ಈ ಪುಷ್ಪಕನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.